ಮಂತ್ರಾಲಯ ಮಠಕ್ಕೆ ಬಿಚ್ಚಾಲಿ ಗ್ರಾಮವನ್ನು ಸೇರಿಸುವ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದಂಥ ಪುಣ್ಯಭೂಮಿ ಅದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದಂಥ ಬಿಚ್ಚಾಲಿ ಗ್ರಾಮ, ಅದನ್ನು ಮಂತ್ರಾಲಯ ಮಠಕ್ಕೆ ಸೇರಿಸುವ ಪ್ರಯತ್ನ ಮುಂದುವರಿತಾ ಇದೆ. ರಾಯಚೂರು ಜಿಲ್ಲೆಯ ಬಿಚ್ಚಾಲಿ ಗ್ರಾಮದಲ್ಲಿ ತಪಸ್ಸು ಮಾಡಿದ್ರು. ತುಂಗಾ ನದಿ ತಟದಲ್ಲಿ ತಪಸ್ಸು ಮಾಡಿದ್ರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಆಂಧ್ರ ಪ್ರದೇಶಕ್ಕೆ ಸೇರಿಸಲು ನಡೀತಾ ಇದೆಯಾ ಪ್ರಯತ್ನ, ಅದೊಂದು ಹುನ್ನಾರ ನಡೀತಾ ಇದೆಯಾ ಅಂಥೇಳಿ ರಾಜ್ಯ ಸರ್ಕಾರದ ನಡೆಗೆ ಬೆಚ್ಚಿ ಬಿದ್ದಿದ್ದಾರೆ ಭಕ್ತರು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಅಪರಾಧಗಳು 4 ವೇದ ಪಂಡಿತರು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರು. ಪಾಠ ಎಲ್ಲ ಆದರೆ ಮಕ್ಕಳು ಮನೆ ಮನೆಗೆ ಹೋಗಿ ಮೌತಾನ್ ಭಿಕ್ಷನ್ ದೇವಿಯಿಂದ ಅಕ್ಕಿ ತೊಗೊಂಡ್ಬರ್ತಾ ಇದ್ರು. ಅಕ್ಕಿನ ಒಂದು ಬಟ್ಟೆಗೆ ಒಂದು ಅಲೆ ಗಿಡ ಚೆನ್ನಾಗಿದ್ರು. ಅವರೇ ಕುಂಚಾಯ ರಾಗಂಗಿರೋ ಶ್ಲೋಕ ಎಲ್ಲ ಅವರೇ ಮಾಡಿದ್ರು. ಇಲ್ಲಿ ಶ್ರೀಪಾದರಾಜರ ಬಗ್ಗೆ ದುಃಖಿಂದ ಬಿಡಿಸ್ಕೊಂಡಿದ್ದಾರೆ. ಇಲ್ಲಿ ವ್ಯಾಸರಾಜರ ಬಗ್ಗೆ ಯಾಚನೆ ಬಿಡಿಸ್ಕೊಂಡಿದ್ದಾರೆ. ಇಲ್ಲಿ ಅಪರಾಧಗಳು 4 ವೇದ ಪಂಡಿತರು ಮಕ್ಕಳಿಗೆ ಪಾಠ ಅಕ್ಕಿನ ಒಂದು ಬಟ್ಟೆಗೆ ಒಂದು ಅಲೆ ಗಿಡ ಚೆನ್ನಾಗಿದ್ರು. ಅವರೇ ಕುಂಚಾಯ ರಾಗಂಗಿರೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಸಂಕೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ತಟದಲ್ಲಿ ಸುಮಾರು 13 ವರ್ಷಗಳ ಕಾಲ ಏನು ತಪಸ್ಸು ಮಾಡಿದಂತ ರಾಘವೇಂದ್ರ ಸ್ವಾಮಿಗಳ ಏನು ಜಪದ ಕಟ್ಟೆಯ ಸಮೇತ ಇಲ್ಲಿ ಇರತಕ್ಕಂತ ಸುಮಾರು 2.5 ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಏನು ಮೂಲತಃ ಮಂತ್ರಾಲಯ ಮಠಕ್ಕೆ ಸೇರಿಸಲು ರಾಜ್ಯ ಸರ್ಕಾರದಿಂದ ಹುನ್ನಾರ ನಡೀತದೆ ಅಂತ ಒಂದು ಗಂಭೀರ ಆಪಾದನೆ ಕೇಳಿ ಬರ್ತದೆ. ಇದು ನಿಜಕ್ಕೂ ಕೂಡ ಒಂದು ಅತ್ಯಂತ ಆತಂಕಕಾರಿ ಸಂಗತಿ ಅನ್ಬೋದು. ಇಲ್ಲಿ ನೋಡ್ಬೋದು, ಯಾಕಂತಂದ್ರೆ ಏನ್ ರಾಘವೇಂದ್ರ ಸ್ವಾಮಿ ಅವರು ಕಳೆದ 13 ವರ್ಷಗಳ ಕಾಲ ಇಲ್ಲೇನು ತಪಸ್ಸು ಮಾಡಿದ್ರು, ಆ ತಪಸ್ಸು ಮಾಡಿದ ಭೂಮಿಯನ್ನು ಕೂಡ ಏನಿದೆ ರಾಜ್ಯ ಸರ್ಕಾರ ಏನು ಮೂಲತಃ ಆಂಧ್ರಕ್ಕೆ ಸೇರಿಸುವಂತ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಏನ್ ಕರ್ನಾಟಕದಲ್ಲಿ ಇರ್ತಕ್ಕಂತ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ಆಘಾತಕಾರಿಯಾಗಿದೆ. ನಿಜಕ್ಕೂ ಕೂಡ ಭಕ್ತ ವೃಂದದಲ್ಲಿ ಕೂಡ ತೀವ್ರ ಒಂದು ಆಘಾತ ಉಂಟು ಮಾಡಿದೆ. ಏನು ರಾಜ್ಯ ಸರ್ಕಾರ ಇಂಥ ಒಂದು ಧಾರ್ಮಿಕ ಭಾವನೆಗಳ ಜೊತೆ ಏನು ಧಕ್ಕೆ ಆಡ್ತಿರೋದು ಕೂಡ ನಿಜಕ್ಕೂ ಕೂಡ ಅತ್ಯಂತ ಇದು ಗಂಭೀರವಾಗಿದೆ. ಯಾಕಂತಂದ್ರೆ ನಿತ್ಯ ಕೂಡ ಲಕ್ಷಾಂತರ ಪ್ರಮಾಣದಲ್ಲಿ ಏನು ಭಕ್ತರು ಇದೇನೋ ಜಪದ ಕಟ್ಟೆಯನ್ನು ತಪಸ್ಸು ಮಾಡಿದಂತ ರಾಘವೇಂದ್ರ ಸ್ವಾಮಿಗಳ ಜಪದ ಕಲ್ಲನ್ನು ನೋಡಲಿಕ್ಕೆ ಬರ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಅವರಿಗೆ ಭಾರಿ ಪ್ರಮಾಣದಲ್ಲಿ ಆತಂಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಕೂಡ ಜಟಿಲವಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಏನ್ ಕರ್ನಾಟಕದಲ್ಲಿ ಇರ್ತಕ್ಕಂತ ಭೂಮಿಯನ್ನೇ ಕೂಡ ಏನ್ ಮೂಲತಃ ಆಂಧ್ರಕ್ಕೆ ಸೇರಿಸಲು ಏನ್ ರಾಜ್ಯ ಸರ್ಕಾರ ಹುನ್ನಾರ ನಡೆಸ್ತಿರುವುದು ಕೂಡ ಎಲ್ಲೋ ಒಂದು ಕಡೆ ಏನು ಆಂಧ್ರ ಸರ್ಕಾರ ಜೊತೆ ಏನು ರಾಜ್ಯ ಸರ್ಕಾರ ಶಾಮಿಲಿ ಆಗಿದೆ ಅಂತ ಒಂದು ಅನುಮಾನ ಕೂಡ ಕಾಡ್ತದೆ. ಈಗ ನಮ್ ಜೊತೆ ಏನು ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದಾರೆ. ಏನ್ ರಾಜ್ಯ ಸರ್ಕಾರದ ನಡೆಯನ್ನು ಕೂಡ ನಾವು ಆ ಭಕ್ತರನ್ನು ಕೇಳೋಣ. ಯಾಕಂದ್ರೆ ಇದು ಕೂಡ ಭಕ್ತರಿಗೆ ಭಾರಿ ಶಾಕ್ ನೀಡಿ ಅಂತ ಹೇಳ್ಬೋದು. ನಮ್ ಜೊತೆ ಈಗ ಮಾತಾಡೋದಕ್ಕೆ ಒಬ್ರು ಭಕ್ತಿದ್ದಾರೆ, ಅವ್ರ ಜೊತೆ ಮಾತಾಡ್ತಾರೆ. ಸರ್, ಇದನ್ನ ಮೂಲತಃ ಏನು ರಾಘವೇಂದ್ರ ಸ್ವಾಮಿ ಅವರು ತಪಸ್ಸು ಮಾಡಿದಂತ ಭೂಮಿಯನ್ನೇ ಕೂಡ ಏನು ರಾಜ್ಯ ಸರ್ಕಾರ ಆಂಧ್ರಕ್ಕೆ ಸೇರಿಸುವ ಒಂದು ಹುನ್ನಾರ ನಡೆಸಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇದು ಯಾವುದೇ ಕಾರಣಕ್ಕೂ ಆಂಧ್ರಕ್ಕೆ ಹೋಗ್ಬಾರ್ದು. ಇದೊಂದು ಕರ್ನಾಟಕದ ಸ್ಥಳ ಆಗಿರೋದ್ರಿಂದ ಇದು ಕರ್ನಾಟಕಕ್ಕೆ ಉಳಿಬೇಕಾಗಿರೋದು. ಇಲ್ಲಿ ಎಷ್ಟೋ ಜನ ರಾಯರು ಭಕ್ತರು ಬರ್ತಿರ್ತಾರೆ, ಅವ್ರಿಗೆ ಧಕ್ಕೆ ತರುವಂತ ಒಂದು ಇದು ಸಂಗತಿ. ಇದು ಆಂಧ್ರಕ್ಕೆ ಹೋಗ್ಬಾರ್ದು. ಇಲ್ಲೇ ಇದೊಂದು ಸ್ಥಳ ಆದ್ರೂ ನಮ್ಗೆ ಉಳಿಬೇಕು. ಆಲ್ರೆಡಿ ಮಂತ್ರಾಲಯ ಆಂಧ್ರಾಗ ಆಗಿದೆ. ಇದೊಂದಾದ್ರೂ ನಮ್ಗೆ ಉಳಿದ್ರೆ ನಮ್ಗೆ ಸ್ವಲ್ಪ ಸಂತೋಷ ಆಗುತ್ತೆ. ಈಗ ರಾಜ್ಯ ಸರ್ಕಾರ ಏನು ಷಡ್ಯಂತ್ರ ಮಾಡ್ತಾ ಇದೆ, ಏನೋ ಅದರಿಂದ ವಾಪಸ್ಸು ಹಿಂದಿರ್ಬೇಕಂತೀರ? 100% ಹಿಂತಿರ್ಬೇಕು ಸರ್. ನಾವ್ ಇದು ಸ್ಥಳ ಒಂದು ನಮ್ಗಾದ್ರೂ ಉಳಿಬೇಕು ಅನ್ನೋ ಒಂದು ಇದು ಸರ್ ನಮ್ಗೆಲ್ಲ. ಇದು ಕೂಡ ಏನು ಭಕ್ತರ ಒಂದು ಒಕ್ಕೂರಲ್ಲಿ ಆಗ್ರಹವಾಗಿದೆ. ಏನು ರಾಯರು ಏನು ತಪಸ್ಸು ಮಾಡಿದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಂಧ್ರಕ್ಕೆ ಸೇರಿಸಬಾರ್ದು. ಒಂದು ವೇಳೆ ಸೇರಿಸಿದರೆ ಅದು ಕೋಟ್ಯಾಂತರ ಭಕ್ತ ಸಮೂಹಕ್ಕೆ ಒಂದು ಮನಸ್ಸಿಗೆ ತೀವ್ರವಾದ ಘಾಸಿ ಆಗಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯಬೇಕೆನ್ನುವುದು ಭಕ್ತರ ಆಗ್ರಹವಾಗಿದೆ. ಏನ್ ರಾಜ್ಯ ಸರ್ಕಾರ ಭಕ್ತರ ಬೇಡಿಕೆಗೆ ಮನ್ನಣೆ ನೀಡಿ ಏನು ತನ್ನ ನಿರ್ಧಾರದ ಹಿಂದೆ ಸರಿಯುತ್ತೋ ಅಥವಾ ಏನು ಮುಂದುವರಿಯುತ್ತೋ ಅಂತ ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ರಾಯಚೂರು.